ಸಿಟಿ ಅಥವಾ ಮೆಟ್ರೋಸಿಗೆ ಹೋಗದೆ ಎಲ್ರಿಗೂ ನಮ್ಮ ಪುತ್ತೂರಿನಂಥ ಸಿಟಿಗಳಲ್ಲೇ ಇದು ಸೇವೆ ಲಭ್ಯ ಆಗಬೇಕು ಅಂತ ಹೊಸ ಹೊಸ ಯಂತ್ರಗಳನ್ನು ಕಾಲಕ್ಕೆ ಅಪ್ಗ್ರೇಡ್ ಮಾಡ್ತಾ ಬಂದಿದ್ದೇವೆ. ಈಗ ಸ್ಟಾಫ್ಗಳು ಅಷ್ಟೇ ಆಲ್ಮೋಸ್ಟ್ 50 ವರ್ಷದ ಸಂಯೋಜಕ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಇರುವಂಥ ಸ್ಟಾಫ್ಗಳಿದ್ದಾರೆ. ಬೆಳ್ಳಾರಿಯಲ್ಲಿ ಈಗ ನಾವು ಪ್ರಪ್ರಥಮ ಬಾರಿಗೆ 9 ಪಾರ್ಟ್ ಡಿಫ್ರೆನ್ಷಿಯಲ್ ಸೆಲ್ ಕೌಂಟರನ್ನು ಅಳವಡಿಸಿದ್ದೇವೆ. ಇಲ್ಲಿಗ ಪ್ರಪ್ರಥಮ ಬಾರಿಗೆ ನಾವು ಹೋಮ್ ಕಲೆಕ್ಷನನ್ನು ಮಾಡ್ತೇವೆ. 26ನೇ ತಾರೀಕು ಉದ್ಘಾಟನೆಗೊಳ್ಳಲಿದೆ. ಇದರ ಪ್ರಯುಕ್ತ ಎಲ್ಲ ಜನರಿಗೂ ಉಚಿತ ಮಧುಮೇಹ, BP ಹಾಗೂ ಹಿಮೋಗ್ಲೋಬಿನ್ ತಪಾಸಣೆ ಮಾಡಲಿಕ್ಕಿದ್ದೇವೆ. ಪುತ್ತೂರಿನಲ್ಲಿ ಕಳೆದ 22 ವರ್ಷಗಳಿಂದ ಹೆಸರು ಮಾಡಿರುವಂತಹ ಧನ್ವಂತರಿ ಲ್ಯಾಬೊರೇಟರಿ ಇದೀಗ ನಮ್ಮ ಬೆಳ್ಳಾರಿಯಲ್ಲಿ ಪ್ರಾರಂಭಗೊಳ್ಳಲಿದೆ. ಬೆಳ್ಳಾರಿಯ ಹೃದಯ ಭಾಗವಾಗಿರುವಂತಹ ಅಮ್ಮುರೈ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಧನ್ವಂತರಿ ಲ್ಯಾಬೊರೇಟರಿ ಇದೇ ಸೋಮವಾರ ಪ್ರಾರಂಭಗೊಳ್ಳಲಿದೆ. ಸೊ ಹಾಗಾಗಿ ಒಳಗಡೆ ಹೋಗಿ ಈ ಒಂದು ಲ್ಯಾಬೊರೇಟರಿ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ, ಬೇರೆ ಲ್ಯಾಬೊರೇಟರಿಗಿಂತ ಈ ಲ್ಯಾಬೊರೇಟರಿ ಯಾವ ರೀತಿ ವಿಭಿನ್ನವಾಗಿದೆ ಎಲ್ಲವನ್ನು ತೋರಿಸ್ತೀನಿ ಬನ್ನಿ. ನಾನು ಆವಾಗಲೇ ಹೇಳಿದೆ ನಮ್ಮ ಬೆಳ್ಳಾರಿಗೆ ಈ ಒಂದು ಧನ್ವಂತರಿ ಲ್ಯಾಬೊರೇಟರಿ ಬಂದಿದೆ ಅಂತ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇವರು ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಕರ್ನಾಟಕದ ಮೊದಲ ಅಳವಡಿಕೆ ಅನ್ನುವಂಥದ್ದು. ಇಲ್ಲಿ ಇರುವಂತಹ ಎಲ್ಲ ಮಿಷನ್ಗಳು ಮೊದಲ ಅಳವಡಿಕೆ ಅಂದರೆ ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಇಲ್ಲ, ಬೆಳ್ಳಾರಿಯಲ್ಲಿ ಮೊದಲ ಬಾರಿಗೆ ನಾವು ಪರಿಚಯ ಮಾಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಬೇರೆಲ್ಲ ಲ್ಯಾಬ್ಗಳಿಗಿಂತ ನಾವು ಭಿನ್ನ ಅನ್ನುವಂತಹ ಮಾತನ್ನು ನಮ್ಮ ಚೇತನ್ ಪ್ರಕಾಶ್ ಕಜೆ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರನ್ನು ನಾನು ಖುದ್ದಾಗಿ ಮಾತಾಡಿಸಬೇಕು ಬನ್ನಿ. ಇದೀಗ ನನ್ನೊಂದಿಗೆ ಈ ಒಂದು ಧನ್ವಂತರಿ ಲ್ಯಾಬೊರೇಟರಿಯ ಮಾಲಕರಾಗಿರುವಂತಹ ಚೇತನ್ ಪ್ರಕಾಶ್ ಕಜೆ ಸರ್ ಇದ್ದಾರೆ. ನಿರಂತರ 22 ವರ್ಷಗಳ ಸಾರ್ಥಕ ಸೇವೆ, ಪುತ್ತೂರಿನಲ್ಲಿ ಒಳ್ಳೆ ಹೆಸರು ಮಾಡಿದ್ದೀರಾ. ಇದೀಗ ನಮ್ಮ ಬೆಳ್ಳಾರಿಗೆ ಮೊದಲ ಬಾರಿಗೆ ಬಂದಿದ್ದೀರಾ, ಅದು ಕೂಡ ನಂಬಿಕೆಯ ಸಂಸ್ಥೆ. ನೀವು ಹೇಳ್ತಾ ಇಲ್ಲಿ ನಿಮ್ಮ ಬೋರ್ಡನ್ನು ನೋಡಿದ 50 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂತಹ ಸಿಬ್ಬಂದಿಗಳಿಂದ ನೀವು ಇದನ್ನು ಮಾಡಿಸ್ತೀರಾ ಅಂತ. ಸೊ ಹಾಗಾಗಿ ಫಸ್ಟ್ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಸರ್ ನಮ್ಮ ಬೆಳ್ಳಾರಿಗೆ ಬಂದಿದ್ದಕ್ಕೆ. ಸೊ ಹಾಗಾಗಿ ಏನು ಹೇಳ್ತೀರಾ ಸರ್, ಪರಿಚಯ ಮಾಡಿಕೊಡಿ ನಿಮ್ಮದು ಅಂತ. ನಾನು ಚೇತನ್ ಪ್ರಕಾಶ್ ಕಜೆ ಅಂತ. 2004ರಲ್ಲಿ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿಯನ್ನು ಪುತ್ತೂರಿನ ನಮ್ಮದೇ ಹಾಸ್ಪಿಟಲ್ ಧನ್ವಂತರಿ ಹಾಸ್ಪಿಟಲ್ನಲ್ಲಿ ಪ್ರಾರಂಭ ಮಾಡಿದೆವು. ಅದು ನಂತರ ಅದನ್ನು ಅಪ್ಗ್ರೇಡ್ ಮಾಡಿ 2013ರಲ್ಲಿ ಹೊರಗಡೆ ನಮ್ಮ ಧನ್ವಂತರಿ ಕಾಂಪ್ಲೆಕ್ಸಿಗೆ ಶಿಫ್ಟ್ ಆಗಿ ಎಲ್ಲ ಸಂಪೂರ್ಣ ಸ್ವಯಂಚಾಲಿತ ಯಂತ್ರಗಳೊಂದಿಗೆ ನಾವು ಅದನ್ನು ಪ್ರಾರಂಭ ಮಾಡಿದೆವು. ಆಗ ಪ್ರಥಮವಾಗಿ ಬಯೋಕೆಮಿಸ್ಟ್ರಿ ಅನಲೈಸರ್ ಹಾಕಿದ್ದೆವು. ಹಾಗೆ 2013ನೇ ಇಸವಿಯಲ್ಲಿ ನಮಗೆ ಸೌತ್ ಕರ್ನಾಟಕದಲ್ಲಿ ಸೆಕೆಂಡ್ ಇನ್ಸ್ಟಾಲೇಷನ್ ಮೈಕ್ರೋಬಯಾಲಜಿ ಆಟೋಮೇಷನನ್ನು ಅಳವಡಿಸಿದೆವು. ಅದರಲ್ಲಿ ಬ್ಲಡ್ ಕಲ್ಚರ್ ಹಾಗೂ ವೈಟೆಕ್ ಅಂತ ಇನ್ನೊಂದು ಯಂತ್ರ, ಅದು ಬಯೋಮೆರಿಯೋ ಯಂತ್ರ. ಹಾಗೆ ಪ್ರತಿ ವರ್ಷವೂ ಹೊಸ ಹೊಸ ಯಂತ್ರವನ್ನು ಅಳವಡಿಸ್ತಾ ಜನರಿಗೆ ಉತ್ತಮ ಸೇವೆ ಲಭಿಸಬೇಕು ಅಂತ ಯಾರು ದೊಡ್ಡ ದೊಡ್ಡ ಸಿಟಿ ಅಥವಾ ಮೆಟ್ರೋಸಿಗೆ ಹೋಗದೆ ಎಲ್ರಿಗೂ ನಮ್ಮ ಪುತ್ತೂರಿನಂಥ ಸಿಟಿಗಳಲ್ಲೇ ಇದು ಸೇವೆ ಲಭ್ಯ ಆಗಬೇಕು ಅಂತ ಹೊಸ ಹೊಸ ಯಂತ್ರಗಳನ್ನು ಕಾಲಕ್ಕೆ ಅಪ್ಗ್ರೇಡ್ ಮಾಡ್ತಾ ಬಂದಿದ್ದೇವೆ. ಹಾಗೆ ಇದೀಗ ಬಹುಜನರ ಅಪೇಕ್ಷೆಯ ಮೇರೆಗೆ ಬೆಳ್ಳಾರಿಗೂ ಕಾಲಿಟ್ಟಿದ್ದೇವೆ. ಇಲ್ಲಿಯೂ ಅಷ್ಟೇ ನಾವು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ 2 ಯಂತ್ರಗಳನ್ನು ಅಳವಡಿಸ್ತಾ ಇದ್ದೇವೆ. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಸರ್. ಇವಾಗ ನಿಮ್ಮ ಲ್ಯಾಬ್ ಬೇರೆ ಲ್ಯಾಬ್ಗಳಿಗೆ ಭಿನ್ನ ಹೇಗೆ ಅಂತ, ಈಗ ಎಲ್ಲ ಕಡೆ ಸಾಕಷ್ಟು ಲ್ಯಾಬ್ಗಳು ತುಂಬಿಕೊಂಡಿವೆ, ಬಟ್ ಧನ್ವಂತರಿಯಲ್ಲಿ ಸ್ಪೆಷಾಲಿಟಿ ಏನು ಅನ್ನುವಂಥದ್ದು ಮಾಹಿತಿ ಕೊಡಿ ಸರ್, ಹೇಗೆ ಅಂತ. ಈ ಭಾಗದ ಜನರಿಗೆ ಗೊತ್ತಿರ್ಬೋದು, ನಾವು ಪ್ರಪ್ರಥಮವಾಗಿ ಹಲವಾರು ಮೆಷಿನ್ಗಳನ್ನು ಸಂಪೂರ್ಣ ಸ್ವಯಂಚಾಲಿತ ಮಿಷಿನ್ಗಳನ್ನು ಅಳವಡಿಸಿದ್ದೇವೆ. ನೀವು ಕೇಳ್ಬೋದು ಸಂಪೂರ್ಣ ಸ್ವಯಂಚಾಲಿತ ಮೆಷಿನ್ಸ್ ಎಲ್ಲ ಲ್ಯಾಬ್ಗಳಲ್ಲೂ ಇದೆ, ನಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಅಂತ. ಈಗ ನಾವು ಯಾವುದೇ ಯಂತ್ರವನ್ನು ಅಳವಡಿಸುವಾಗ ಅದು ಆಲ್ರೆಡಿ ಪ್ರೂವನ್ ಇನ್ಸ್ಟ್ರೂಮೆಂಟ್ ಅಂತ ಫಸ್ಟ್ ನೋಡ್ತೇವೆ. ಕಂಪನಿ ಇರ್ಬೋದು ಅಥವಾ ಈಗ ಹೆಮಟಾಲಜಿಯಲ್ಲಿ ಯಾವುದು ಯಂತ್ರಗಳು ಮುಂಚೂಣಿಯಲ್ಲಿವೆ, ಅಥವಾ ಬಯೋಕೆಮಿಸ್ಟ್ರಿಯಲ್ಲಿ ಯಾವ ಯಂತ್ರಗಳು ಮುಂಚೂಣಿಯಲ್ಲಿವೆ, ಮೈಕ್ರೋಬಯಾಲಜಿಯಲ್ಲಿ ಹಾಗೆ ಯಾವುದು ಸ್ಟಡಿ ಇನ್ಸ್ಟ್ರೂಮೆಂಟು ಅಂಥದ್ದನ್ನು ಮಾತ್ರ ಅಳವಡಿಸ್ತೇವೆ. ಮತ್ತು ಪ್ರತಿಯೊಂದು ಯಂತ್ರದಲ್ಲಿಯೂ ನಾವು ಡೈಲಿ ಕ್ವಾಲಿಟಿ ಕಂಟ್ರೋಲ್, ಈಗ ನಿಮ್ಮ ಫಲಿತಾಂಶದ ನಿಖರತೆಗಾಗಿ ಪ್ರತಿ ಯಂತ್ರದಲ್ಲಿ ನಾವು ಕ್ವಾಲಿಟಿ ಕಂಟ್ರೋಲನ್ನು ಡೈಲಿ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಇರ್ಬೋದು, ಗ್ಲೂಕೋಸ್ನಲ್ಲಿ ಒಂದು ರೇಂಜ್ ಇರ್ತದೆ, ಒಂದು ಟಾರ್ಗೆಟ್ ಇರ್ತದೆ, ಲೋ ಮತ್ತು ಹೈ ಇರ್ತದೆ. ಆ ಟಾರ್ಗೆಟ್ ಬಂದರೆ ಅದು ನಿಮ್ಮ ಯಂತ್ರಗಳು ಸರಿಯಾಗಿ ಕೆಲಸ ಮಾಡ್ತಾಯಿದೆ, ರಿಯಜೆಂಟ್ಸ್ಗಳು ಸರಿಯಾಗಿದೆ,
ಅಂತ ಗೊತ್ತಾಗ್ತದೆ. ಅದು ಬಯೋಕೆಮಿಸ್ಟ್ರಿಗೆ ಆಯಿತು. ಅದೇ ಥರ ಹಾರ್ಮೋನ್ಸಲ್ಲೂ ಅಷ್ಟೇ, ಥೈರಾಯ್ಡ್ಗೆ ಅಥವಾ ಬೇರೆ ಎಲ್ಲ ಹಾರ್ಮೋನ್ಸ್ ಪರೀಕ್ಷೆಗಳಿಗೂ, ಮತ್ತು ಇಲ್ಲಿ ಹೆಮಟಾಲಜಿಯಲ್ಲೂ ಅಷ್ಟೇ. ಹೆಮಟಾಲಜಿಯಲ್ಲಿ ಲೋ, ಹೈ ಮತ್ತು ನಾರ್ಮಲ್ ಸ್ಯಾಂಪಲ್ಸ್ ಇರ್ತದೆ. ಅದರಲ್ಲಿ ಲೋ ಸ್ಯಾಂಪಲಲ್ಲಿ ಎಲ್ಲದರಲ್ಲೂ HB ಕಮ್ಮಿ ಇರ್ತದೆ, ಟೋಟಲ್ ಕೌಂಟ್ ಕಮ್ಮಿ ಇರ್ತದೆ, ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇರ್ತದೆ, ಒಂದು ರೇಂಜ್ ಇರ್ತದೆ. ಅದೆಲ್ಲ ಸರಿ ಇದ್ದರೆ ನಿಮ್ಮ ಇನ್ಸ್ಟ್ರೂಮೆಂಟ್ ಸರಿಯಾಗಿ ರಿಪೋರ್ಟ್ ಕೊಡ್ತಾ ಇದೆ ಅಂತ ಅರ್ಥ. ಮತ್ತು ಯಾವುದೇ ರಿಪೋರ್ಟು ಹೆಚ್ಚು ಅಥವಾ ಕಮ್ಮಿ ಬರುವಾಗ ನಾವು ಅದನ್ನು ಪುನಃ ಕ್ರಾಸ್ ಚೆಕ್ ಮಾಡ್ತೇವೆ. ಓಕೆ. ಸಂಪೂರ್ಣ ಸ್ವಯಂಚಾಲಿತ ಯಂತ್ರಗಳಲ್ಲಿ ಬಂದ ರಿಪೋರ್ಟ್ಗಳನ್ನು ಕೂಡ ನಾವು ಮ್ಯಾನ್ಯಲ್ ಆಗಿ ಕೌಂಟ್ ಮಾಡದೆ, ಸರಿಯಾಗಿ ಇದೆ ಅಂತ ಎನ್ಶೂರ್ ಮಾಡದೆ ಯಾವುದೇ ರಿಪೋರ್ಟನ್ನು ರಿಲೀಸ್ ಮಾಡೋದಿಲ್ಲ. ಎಕ್ಸಾಂಪಲ್ ಇದು ಬಯೋಕೆಮಿಸ್ಟ್ರಿಯಲ್ಲಿ ಕ್ರಿಯಾಟಿನ್ ಎಲ್ಲ ಜಾಸ್ತಿ ಬಂದದನ್ನು ಅದನ್ನು ಪುನಃ ಸೆಮಿ ಆಟೋಮೇಟೆಡಲ್ಲೂ ಪುನಃ ನಾವು ಕ್ರಾಸ್ ಚೆಕ್ ಮಾಡಿ ಕೊಡ್ತೇವೆ. ಅಂದರೆ ಯಾವುದೇ ರಿಪೋರ್ಟ್ ಹೋಗೋ ಮೊದಲೇ ಸರಿಯಾಗಿದೆ ಅಂತ ಮನದಟ್ಟು ಆಗಿ ಮತ್ತೆ ರಿಪೋರ್ಟ್ ಕೊಡುವಂಥದ್ದು. ಮತ್ತು ನಮ್ಮಲ್ಲಿರುವ ಸ್ಟಾಫ್ಗಳು ಅಷ್ಟೇ, ಆಲ್ಮೋಸ್ಟ್ 50 ವರ್ಷದ ಸಂಯೋಜಕ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಇರುವಂಥ ಸ್ಟಾಫ್ಗಳಿದ್ದಾರೆ. ಒಂದು 7-8 ಜನ ಇದ್ದಾರೆ. ಸೊ ಅವರೆಲ್ಲ ಕೆಲವರದ್ದು ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ 20 ಇಯರ್ಸ್ ಇದೆ. ಸೊ ಅಂಥವ್ರು ಮತ್ತೆ ಯಾವುದೇ ಹೊಸ ಸ್ಟಾಫ್ಗಳನ್ನು ತಗೊಳ್ಳುವಾಗ ನಾವು ಅವರಿಗೆ ಪರಿಪೂರ್ಣವಾಗಿ ಸರಿಯಾದ ಟ್ರೈನಿಂಗನ್ನು ಕೊಟ್ಟೇ ಎಲ್ಲ ಲ್ಯಾಬ್ಗಳಿಗೆ ಹಾಕುವಂಥದ್ದು. ಅವರು ಹೇಗೆ ಈಗ ಮೈಕ್ರೋಸ್ಕೋಪಿ ಹೇಗೆ ನೋಡ್ತಾ ಇದ್ದಾರೆ, ಅವರದ್ದು ಪಿಪೆಟಿಂಗ್ ಟೆಕ್ನಿಕ್ಸ್ ಹೇಗಿದೆ, ಹೇಗೆ ಆಪ್ರೇಟ್ ಮಾಡ್ತಾರೆ, ಸರಿಯಾದ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಾರೆ ಇದ್ದಾರಾ ಅಂಥದ್ದೆಲ್ಲ ನೋಡಿ ನಾವು ಅವರನ್ನು ಯಾವುದೇ ಸಂಸ್ಥೆಗೆ ತಗೊಳ್ತೀವಿ. ಓಕೆ. ಟೈಮಿಂಗ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ನೀವು ಆದಷ್ಟು ಬೇಗ ಕೊಡ್ತೀರಾ ಹೇಗೆ ಅಂತ? ಅಲ್ಲ, ಕೆಲವು ಈಗ ರಿಪೋರ್ಟ್ಸ್ ನಾರ್ಮಲ್ ಇದ್ದದ್ದು ನಾವು ಕೂಡಲೇ ಕೊಡ್ತೇವೆ. ಎಲ್ಲಾದರೂ ಅಬ್ನಾರ್ಮಲ್ ರಿಪೋರ್ಟ್ಸ್ ಇದ್ದರೆ ನಾವು ಕ್ರಾಸ್ ಚೆಕ್ ಮಾಡಿಯೇ ಕೊಡೋದು, ಅದು ಸ್ವಲ್ಪ ಟೈಮ್ ತಗೊಳ್ತದೆ. ಓಕೆ ಸರ್, ಪುತ್ತೂರಲ್ಲಿ ಇವಾಗ 22 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಜನಗಳಿಗೆ ಉತ್ತಮ ಸೇವೆ ಕೊಡ್ತಾ ಇದ್ದೀರಾ. ಬೆಳ್ಳಾರಿಯಲ್ಲಿ ಯಾವುದೆಲ್ಲ ನೀವು ಚೆಕಪ್ ಮಾಡ್ತೀರಾ ಹೇಗೆ ಅಂತ? ಓಕೆ. ಬೆಳ್ಳಾರಿಯಲ್ಲಿ ಈಗ ನಾವು ಪ್ರಪ್ರಥಮ ಬಾರಿಗೆ 9 ಪಾರ್ಟ್ ಡಿಫ್ರೆನ್ಷಿಯಲ್ ಸೆಲ್ ಕೌಂಟರನ್ನು ಅಳವಡಿಸಿದ್ದೇವೆ. ಓಕೆ. ಇದು ಕರ್ನಾಟಕದ ಪ್ರಪ್ರಥಮ ಅಳವಡಿಕೆ. ಕರ್ನಾಟಕದ ಪ್ರಪ್ರಥಮ ಅಳವಡಿಕೆ. ಓಕೆ. 9 ಪಾರ್ಟ್ ಅಲ್ಲಿ ಏನು ಇದು ವಿಶೇಷ ಅಂತ ಕೇಳಿದರೆ, ಯೂಶ್ವಲಿ 5 ಪಾರ್ಟ್, 7 ಪಾರ್ಟ್, 3 ಪಾರ್ಟ್ ಅಂತೆಲ್ಲ ಬರ್ತದೆ. ಈಗ 9 ಪಾರ್ಟ್ನಲ್ಲಿ ನಿಮಗೆ ಕಂಪ್ಲೀಟ್ ಬ್ಲಡ್ ಕೌಂಟ್ ವಿತ್ ಡಿಫ್ರೆನ್ಷಿಯಲ್ ಕೌಂಟು, ಅದರಲ್ಲಿ WBC ಬೇರೆ ಬೇರೆ ಥರದ ಇದು ಸೆಲ್ಸು, ಅದರ ಜೊತೆಗೆ ಡಬಲ್ ಡಿಫ್ರೆನ್ಷಿಯಲ್ ಅಂತ ಬರ್ತದೆ. ಅಲ್ಲಿ ಎಟಿಪಿಕಲ್ ಲಿಂಫೋಸೈಟ್ಸ್, ಎಟಿಪಿಕಲ್ ಮೋನೋಸೈಟ್ಸ್ ಮತ್ತು ಇಮ್ಮೆಚೂರ್ ಗ್ರ್ಯಾನ್ಯುಲೋಸೈಟ್ಸ್, ಇದೆಲ್ಲ ನಮಗೆ ಕೆಲವು ಸಲ ಡಾಕ್ಟ್ರು ಸಸ್ಪೆಕ್ಟ್ ಮಾಡಿರೋದಿಲ್ಲ. ಪೇಷಂಟ್ ನಾರ್ಮಲ್ ಇರ್ತಾರೆ, ಅವರಿಗೆ ಜ್ವರ ಏನಾದರೂ ಬರ್ತಾ ಇರ್ತದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಾವು ಟೆಸ್ಟಿಂಗ್ ಮಾಡುವಾಗ ಏನಾದರೂ ಕೌಂಟ್ ಜಾಸ್ತಿ ಇರ್ತದೆ, WBC ಕೌಂಟ್ ಜಾಸ್ತಿ ಇರ್ತದೆ, ಇಲ್ಲಿ ಅದು ಲ್ಯುಕೀಮಿಯಾ ಇದೆಯಾ ಇಲ್ವಾ ಅಂಥ ಕೇಸಸ್ಸಲ್ಲೆಲ್ಲ ಇದು ಡಬಲ್ ಡಿಫ್ರೆನ್ಷಿಯಲ್ ತುಂಬ ಹೆಲ್ಪ್ ಆಗ್ತದೆ. ಅಬ್ನಾರ್ಮಲ್ ಸೆಲ್ಸ್ ಇದ್ದರೆ ಅದು ಇಂಡಿಕೇಶನ್ ಕೊಡ್ತದೆ, ಗ್ರಾಫ್ ಕೊಡ್ತದೆ. ಆಗ ನಮಗೆ ಲ್ಯುಕೀಮಿಯಾ ಇದೆಯಾ, ಬ್ಲಡ್ ಕ್ಯಾನ್ಸರ್ ಇದೆಯಾ ಪೇಷಂಟ್ಗೆ ಇಲ್ವಾ ಅಂಥದ್ದೆಲ್ಲ ನೋಡ್ಬೋದು. ಮತ್ತು ಇದರಲ್ಲಿ ಮಲೇರಿಯಾ ಹಾಗೂ ಡೆಂಗ್ಯೂ ಫ್ಲ್ಯಾಗಿಂಗ್ ಕೂಡ ಇದೆ. ಸೊ ಅದು ಅರ್ಲಿ ಡಿಟೆಕ್ಷನ್ಗೆ ಹೆಲ್ಪ್ ಆಗ್ತದೆ. ಇದು ಹೊರಿಬಾ ಕಂಪೆನಿ, ಜಪಾನೀಸ್ ಕಂಪನಿ ಇದು, ಅವರದ್ದು ಯಂತ್ರ, ಕರ್ನಾಟಕದ ಪ್ರಪ್ರಥಮ ಅಳವಡಿಕೆ. ಓಕೆ. ಚಾರ್ಜಸ್ ಎಲ್ಲ ಯಾವ ರೀತಿ ಸರ್? ಈಗ ನಮ್ಮ ಗ್ರಾಮೀಣ ಭಾಗ ಆದ ಕಾರಣ ನಾರ್ಮಲ್ ಇರುತ್ತಾ ಹೇಗೆ ಅಂತ? ರೂಟೀನ್ ಆಗಿ ಬೇರೆ ಎಲ್ಲ ಲ್ಯಾಬ್ಗಳಲ್ಲಿ ಎಷ್ಟೇ ಇದೆ ಅಷ್ಟೇ ಚಾರ್ಜಸ್ ಮಾಡ್ತೇವೆ. ನಿಮಗೆ ಅದೇ ಕ್ವಾಲಿಟಿ ಬೇರೆ ಎಲ್ಲ ಲ್ಯಾಬ್ಗಳಿಗೆ ಚೈನೀಸ್ ಎಕ್ವಿಪ್ಮೆಂಟ್ಗೆಲ್ಲ ಕಂಪೇರ್ ಮಾಡಿದರೆ ಕೆಲವುದರಲ್ಲಿ ಎಕ್ವಿಪ್ಮೆಂಟಲ್ಲಿ ನಿಮಗೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆದ ಕೂಡಲೇ ಬರೋದೇ ಇಲ್ಲ, ಸ್ಟಾರ್ ತೋರಿಸ್ತದೆ. ಇದರಲ್ಲಿ ಈವನ್ 1000ವರೆಗೂ ಪ್ಲೇಟ್ಲೆಟ್ ಕೌಂಟು ಡಿಟೆಕ್ಟ್ ಆಗುತ್ತೆ. ಇನ್ನೊಂದು ಕರ್ನಾಟಕದ ಪ್ರಪ್ರಥಮ ಅಳವಡಿಕೆ ಹೊರಿಬಾ ಜಪಾನ್ನಿಂದ ಆಮದಿತ ಯುಮಿಜನ್ M300. ಇದರಲ್ಲಿ ನಾವು ಎಲ್ಲ ಹಾರ್ಮೋನ್ಸ್ ಹಾಗೂ ಇಮ್ಯುನೋಸ್ಸೆಗಳನ್ನು ಕ್ಲಪ್ತ ಸಮಯದಲ್ಲಿ ಮಾಡಿಕೊಡ್ಲಿಕ್ಕಿದ್ದೇವೆ. ಥೈರಾಯ್ಡ್, ಫ್ರೀ ಥೈರಾಯ್ಡ್, ಮತ್ತು ಕ್ಯಾನ್ಸರ್ ಮಾರ್ಕರ್ಸ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಲಿವರ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಹಾಗೆ ಎಲ್ಲ, ಮತ್ತು ವಿಟಮಿನ್ D, ವಿಟಮಿನ್ B12 ಅಂಥದ್ದೆಲ್ಲ ಟೆಸ್ಟ್ಗಳನ್ನು ಇದರಲ್ಲಿ ಮಾಡಿಕೊಡ್ತೇವೆ. ಕೇವಲ 1 ಗಂಟೆಯಲ್ಲಿ ರಿಪೋರ್ಟನ್ನು ಡಿಸ್ಪ್ಯಾಚ್ ಮಾಡ್ತೇವೆ. ಸರ್, ಇವಾಗ ಅದೇ ನೀವು ಬೆಳ್ಳಾರಿಗೆ ಬಂದಿರುವಂಥದ್ದು, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನೀವು ಬೆಳ್ಳಾರಿ ಅಂತ ಸಣ್ಣ ಪೇಟೆ ಆದರೂ ಕೂಡ ನಂಬಿಕೆ ಇಟ್ಟು ನೀವು ಬೆಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಏನು ಹೇಳ್ತೀರಾ ಬೆಳ್ಳಾರಿ ಜನತೆಗೆ ಅಂತ? ಬೆಳ್ಳಾರಿ ಸುಳ್ಳಿದವರು ಎಲ್ಲಿದ್ದವರು ಕೂಡ ಬರ್ಬೋದು, ಪಂಜ ಆಸುಪಾಸಿನವರು ಇಲ್ಲಿಗೆ ಬರ್ಬೋದು, ಏನು ಹೇಳ್ತೀರಾ ಅಂತ? ಅದೇ, ಜನರು ನಮ್ಮಿಂದ ಸರಿಯಾದ ಕ್ಲಪ್ತ ಸಮಯದಲ್ಲಿ
ಕ್ವಾಲಿಟಿ ಓರಿಯೆಂಟೆಡ್ ರಿಪೋರ್ಟ್ಸ್ ಸಿಗ್ತದೆ ಅಂತ ಭರವಸೆ ಇಟ್ಕೊಳ್ಬೋದು. ಅದೇ ಉದ್ದೇಶದಲ್ಲಿ ನಮ್ಮ ಉದ್ದೇಶ ಸರಿಯಾದ ರಿಪೋರ್ಟ್ಸನ್ನು ಕ್ಲಪ್ತ ಸಮಯದಲ್ಲಿ ಕೊಡಬೇಕು ಅಂತ ಮಾತ್ರ. ಸೊ ಅದೇ ನಿಟ್ಟಿನಲ್ಲಿ ಹೊಸ ಹೊಸ ಯಂತ್ರಗಳನ್ನು ಬೆಳ್ಳಾರಿಯಲ್ಲಿ ಅಳವಡಿಸಿದ್ದೇವೆ. ಜನರು ಸಂಪೂರ್ಣ ಸಹಕಾರ ನೀಡ್ತಾರೆ ಅಂತ ಭರವಸೆ ನಮಗಿದೆ. ಪುತ್ತೂರಿನಲ್ಲಿ ನಾವು ದಕ್ಷಿಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಲರ್ಜಿ ತಪಾಸಣಾ ಯಂತ್ರವನ್ನು ಅಳವಡಿಸಿದ್ದೇವೆ. ಅದರಲ್ಲಿ ನಿಮಗೆ ಸ್ಪೆಸಿಫಿಕ್ಕಾಗಿ ನಿಮಗೆ ಯಾವ ಅಂಶದಿಂದ ಅಥವಾ ಯಾವ ವಸ್ತುವಿಂದ, ಯಾವ ಆಹಾರದಿಂದ ಅಥವಾ ಯಾವ ಕ್ರಿಮಿಕೀಟದಿಂದ ಅಥವಾ ಯಾವುದು ಪೆಟ್ಸ್ ಅಥವಾ ಕ್ಯಾಟ್ಲಿಂದ ಅಥವಾ ರಬ್ಬರ್ ಪಾರ್ಟಿಕಲ್ಸ್ ಅಥವಾ ಬೇರೆ ಯಾವುದೇ ವಸ್ತುವಿನಿಂದ ಅಲರ್ಜಿ ಆಗ್ತಾ ಉಂಟು ಅಂತ ಗೊತ್ತಾಗಲಿಕ್ಕೋಸ್ಕರ ಈ ಯಂತ್ರವನ್ನು ಅಳವಡಿಸಿದ್ದೇವೆ. ಅದರಲ್ಲಿ 2 ಪ್ಯಾನಲ್ಸ್ ಇದೆ. ಒಂದು ಸ್ಪೆಸಿಫಿಕ್ ಆ್ಯಂಡ್ ಟೋಟಲ್ IG ಪ್ರೊಫೈಲ್ ಅಂತ, ಹಾಗೂ ಮತ್ತೊಂದು ಸ್ಪೆಸಿಫಿಕ್ IgG ಪ್ರೊಫೈಲ್ ಅಂತ. ಸ್ಪೆಸಿಫಿಕ್ IG ಪ್ರೊಫೈಲಲ್ಲಿ ನಾನು ಈಗ ತಾನೇ ಹೇಳಿದ ಎಲ್ಲ ವಸ್ತುಗಳು ಇನ್ಕ್ಲೂಡ್ ಆಗಿರ್ತದೆ, ವಸ್ತುಗಳು, ಪ್ರಾಣಿಗಳು ಹಾಗೂ ಕ್ರಿಮಿಕೀಟಗಳೆಲ್ಲ. ಸ್ಪೆಸಿಫಿಕ್ IgG ಪ್ರೊಫೈಲಲ್ಲಿ ಅದಕ್ಕೆ ಫುಡ್ ಇಂಟಾಲರೆನ್ಸ್ ಅಂತ ಹೇಳ್ತಾರೆ. ಫುಡ್ ಇಂಟಾಲರೆನ್ಸ್ ಅಂದರೆ ಕೆಲವರಿಗೆ ತಿಂದ ಕೂಡಲೇ ಹೊಟ್ಟೆ ನೋವಾಗುವಂಥದ್ದು, ತಲೆನೋವಾಗುವಂಥದ್ದು, ವಾಮಿಟಿಂಗ್ ಬರುವಂಥದ್ದು ಅಂಥದ್ದೆಲ್ಲ ಇದ್ದರೆ ಪರ್ಟಿಕ್ಯುಲರ್ಲಿ ಯಾವ ಫುಡ್ ಅವರಿಗೆ ಆಗ್ತಾ ಇಲ್ಲ, ಯಾವ ಫುಡ್ ತಗೊಂಡು ಕೂಡಲೇ ಅವರಿಗೆ ಅಲರ್ಜಿ ಆಗ್ತದೆ ಅಂತ. ಅದಕ್ಕೋಸ್ಕರ ನಾವು IgG ಪ್ರೊಫೈಲನ್ನು ಮಾಡಿಕೊಡ್ತೇವೆ. ಅದರಲ್ಲಿ 287 ನಮೂನೆ ಬರೀ ಫುಡ್ಸ್ ಇನ್ಕ್ಲೂಡ್ ಆಗಿರ್ತದೆ. ಈ ಪ್ರೊಫೈಲಲ್ಲಿ ಸುಮಾರು 300 ಬಗೆಯ ಅಲರ್ಜನ್ಸ್ ಇರ್ತದೆ. ಅಲರ್ಜನ್ಸ್ ಹಾಗೂ ಪ್ರೋಟೀನ್ಸ್ ಅದನ್ನು ಮಾಡಿದ ಮೇಲೆ ನಿಮಗೆ ಇಂಟರ್ಪ್ರಿಟೇಷನ್ ಬರ್ತದೆ. ಯಾವ ಅಲರ್ಜನ್ನಿಂದಾಗಿ ನಿಮಗೆ ಅಲರ್ಜಿ ಆಗ್ತಾ ಇದೆ ಮತ್ತು ಅದರ ಕಂಡೀಷನ್ಸ್ ಏನು ಅದನ್ನು ತಿಳ್ಕೊಳ್ಳಿಕ್ಕಾಗ್ತದೆ. ಬೆಳ್ಳಾರಿಯಲ್ಲಿ ಈಗ ಕೇಳಿದರೆ ಏನೆಲ್ಲ ಫೆಸಿಲಿಟಿ ಇದೆ ಅಂತ. ಇಲ್ಲಿ ಈಗ ಪ್ರಪ್ರಥಮ ಬಾರಿಗೆ ನಾವು ಹೋಮ್ ಕಲೆಕ್ಷನನ್ನು ಮಾಡ್ತೇವೆ. ಅಂದರೆ ನಮಗೆ ಪುತ್ತೂರಿಗೆ ಎಷ್ಟು ಕಾಲ್ಸ್ ಬರ್ತಿತ್ತು, ಹೋಮ್ ಕಲೆಕ್ಷನ್ ಮಾಡ್ತೀರಾ ಅಂತ. ಇನ್ನೀಗ ಅದನ್ನು ನಾವು ಅದೇ ಸರ್ವಿಸನ್ನು ಬೆಳ್ಳಾರಿಯಲ್ಲೂ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಇಲ್ಲಿ ಕಾಣ್ತಾ ಇರುವ ನಂಬರಿಗೆ ಕಾಲ್ ಮಾಡಿದರೆ ಅಪಾಯಿಂಟ್ಮೆಂಟ್ ತಗೊಂಡ್ರೆ ನಾವು ಬಂದು ಹೋಮ್ ಕಲೆಕ್ಷನ್ ಮಾಡಿ ಟೆಕ್ನಿಷಿಯನನ್ನು ಕಳಿಸಿ ಹೋಮ್ ಕಲೆಕ್ಷನ್ ಮಾಡಿಸ್ತೇವೆ. ರಿಪೋರ್ಟನ್ನು ನಾವು ಇಮೇಲ್ ಅಥವಾ ವಾಟ್ಸಪ್ ಅಥವಾ ನಿಮಗೆ ಮೆಸೇಜ್ ಕಳಿಸ್ತೇವೆ. ಧನ್ವಂತರಿ ಲ್ಯಾಬಿನ 9ನೇ ಶಾಖೆ ಬೆಳ್ಳಾರಿಯಲ್ಲಿ 26ನೇ ತಾರೀಕು ಉದ್ಘಾಟನೆಗೊಳ್ಳಲಿದೆ. ಸೊ ಇದರ ಪ್ರಯುಕ್ತ ಎಲ್ಲ ಜನರಿಗೂ ಉಚಿತ ಮಧುಮೇಹ, BP ಹಾಗೂ ಹಿಮೋಗ್ಲೋಬಿನ್ ತಪಾಸಣೆ ಮಾಡಲಿಕ್ಕಿದ್ದೇವೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ನೋಡಿದ್ರಲ್ಲ, ನಮ್ಮ ಬೆಳ್ಳಾರಿಯ ಅಮುರೈ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಧನ್ವಂತರಿ ಲ್ಯಾಬೊರೇಟರಿ ಪ್ರಾರಂಭಗೊಳ್ತಾ ಇದೆ ಜನವರಿ 26ಕ್ಕೆ. ಸೊ ಹಾಗಾಗಿ ನಮ್ಮ ಗ್ರಾಮೀಣ ಭಾಗಕ್ಕೆ ಇದು ಅವಶ್ಯಕತೆ ಇತ್ತು. ಯಾಕೆಂತ ಹೇಳಿದ್ರೆ ಪುತ್ತೂರಲ್ಲಿ ನಿರಂತರವಾಗಿ 22 ವರ್ಷಗಳಿಂದ ಹೆಸರುವಾಸಿಯಾಗಿದೆ. ಹಾಗಾಗಿ ಈ ಭಾಗದ ಜನತೆಗೆ ಉತ್ತಮ ಸರ್ವಿಸ್ ಕೊಡೋದಕ್ಕೆ ಅವರು ರೆಡಿಯಾಗಿರುವಂತಹದ್ದು. ನೀವು ಕೂಡ ನಿಮ್ಮ ಆರೋಗ್ಯದ ಸಮಸ್ಯೆ ಇದ್ದರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬನ್ನಿ. ಇಲ್ಲಿ ಬಂದು ನಿಮ್ಮ ಬ್ಲಡ್ಗಳನ್ನು ಟೆಸ್ಟ್ ಮಾಡಿ ಅಂತ ಅದನ್ನು ರೆಫರ್ ಮಾಡ್ತಾ, ಇದಕ್ಕೆ ವಿಶೇಷ ಕ್ಯಾಂಪರ್ಸನ್ನ ಕೌಶಿಕ್ ಪ್ರಭುತ್ವವನ್ನು ಪೂಜೆ ಶ್ರೀತೇಶ್ ಕೊಡಿ. ಸುದ್ದಿ ನ್ಯೂಸ್ ಸುಳ್ಯ.